ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಶರ್ಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ ನೋಡಿ, ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ, ಈ ಶರ್ಟ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ನಾನು ನಿಮಗೆ ಹೇಳ್ಬಿಡ್ತೀನಿ, ಕಾಣುತ್ತಲ್ಲ ಗೊತ್ತಿಲ್ಲ ಲೆಂತ್ ದೂರ ಆಗೋದಕ್ಕೆ. ಸ್ನೇಹಿತರೆ ನೋಡಿ, ಮೆಜರ್ಮೆಂಟ್ ಬಂದು ಲೆಂತ್ ಬಂದು 31 ಇಂಚ್ ಇದೆ, ಶೋಲ್ಡ್ರ್ ಬಂದು 19 ಇಂಚ್ ಇದೆ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 13 ಇಂಚ್ ಇದೆ. ಮೆಜರ್ಮೆಂಟ್ ಬಂದು ಒಂದು ಸೈಡ್ ಮಾತ್ರ ತಗೊಂಡಿದ್ದೀನಿ ನಾನು, 13 ಇಂಚ್ ಇದೆ. ಹಾಗೆ ಕೆಳಗಡೆ 12.5 ಇಂಚು ಲೂಸ್ ಬರುತ್ತೆ. ಹಾಗೆ ಸ್ಲೀವ್ ಲೆಂತ್ ಬಂದು 25.5 ಇದೆ. ಹಾಗೆ ಸ್ಲೀವ್ ಲೂಸ್ ಬಂದು 17 ಇಂಚ್ ಇದೆ ಸ್ನೇಹಿತರೆ. ಹಾಗೆ ಕಾಲರ್ ಬಂದು 15.5 ಇದೆ. ಕೆಳಗಡೆ ಇದ್ದು ಸಾದಾ ಕ್ರಾಸಲ್ಲಿ ನಾವು ಕಟ್ ಮಾಡಬೇಕಾಗುತ್ತೆ. ನೋಡಿ, ಇದೇ ಮೆಜರ್ಮೆಂಟ್ಗೆ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಶರ್ಟ್ ಕಟ್ ಮಾಡ್ಬೇಕು ಅನ್ನೋದನ್ನು. ಸ್ನೇಹಿತರೆ ನೋಡಿ, ಇದು 2.25 ಮೀಟ್ರ್ ಬಟ್ಟೆ ಇದೆ ಟೋಟಲ್. ಇದು ನೋಡಿ, ನಾನು ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಮೊದಲಿಗೆ ನೋಡಿ ಸ್ನೇಹಿತರೆ, ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಉಲ್ಟಾ ಸೀದಾ ಇದ್ದರೆ ಇವಾಗಲೇ ನೋಡ್ಕೊಂಬಿಡಿ. ನೋಡಿ, ನಮಗೆ ಉಲ್ಟಾ ಸೀದಾ ಯಾವ ರೀತಿ ಗೊತ್ತಿರುತ್ತೆ ಅಂದರೆ, ಈ ಅಂಚು ಪಟ್ಟಿಯಲ್ಲಿ ನೋಡಿ ಈ ಅಕ್ಷರ ಬರೆದಿರ್ತಾರೆ ನೋಡಿ, ಅವ್ರದ್ದು ಬ್ರ್ಯಾಂಡ್ ನೇಮ್ ಬರೆದಿರ್ತಾರೆ, ಅದು ಕರೆಕ್ಟ್ ಸರಿಯಾಗಿದ್ದದ್ದು ಮೇಲ್ಗಡೆ ಇರುತ್ತೆ ಯಾವಾಗಲೂ. ಸ್ನೇಹಿತರೆ ನೋಡಿ, ಇವಾಗ ನಾನು ಡಬಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಫ್ರಂಟ್ ಪಾರ್ಟನ್ನು ನಾನು ಇವಾಗ ಮೊದಲಿಗೆ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಲೆಂತ್ ಬಂದು 31 ಇಂಚ್ ಇದೆ. ನೋಡಿ, 31ಕ್ಕೆ ನಾನು 1/4 ಇಂಚನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಸಾದಾ ಕ್ರಾಸ್ ಆಗಿರೋದ್ರಿಂದ ಕೆಳಗಡೆ 1/2 ಇಂಚ್ ಸಾಕು, ಮೇಲ್ಗಡೆ 1/2 ಇಂಚ್ ಸಾಕು. ಬಟ್ 1/4 ಇಂಚು ಲೂಸಿಂಗ್ ಇಟ್ಕೊತಾ ಇದ್ದೀನಿ ನಾನು, ಸ್ವಲ್ಪ 1/4 ಇಂಚ್ ಜಾಸ್ತಿ ಇರಲಿ ಅಂತ. ಏನಕ್ಕಂದರೆ ಈ ಶೋಲ್ಡರ್ ಹತ್ರ ನಿಮ್ಗೆ ತೋರಿಸ್ತೀನಿ ನಾನು, ನಿಮ್ಗೆ ಕಟ್ ಮಾಡ್ತಾ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಟೋಟಲ್ 31ಕ್ಕೆ ನಾನು 32 ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 32 ಕಾಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. 1/4 ಎಕ್ಸ್ಟ್ರಾ ಇಟ್ಟಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು 32 ಕಾಲಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಲೆಂತನ್ನು, ಟೋಟಲ್ ಲೆಂತನ್ನು. ಇವಾಗ ಸ್ನೇಹಿತರೆ ನೋಡಿ, ಶೋಲ್ಡ್ರ್ ಕ್ರಾಸಿಗೆ ನಾನು 2/4 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಶೋಲ್ಡ್ರ್ ಕ್ರಾಸಿಗೋಸ್ಕರ. ಹಾಗೆ ನೋಡಿ, ಆರ್ಮೂಲನ್ನು 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಆರ್ಮೂಲನ್ನು ಯಾವಾಗಲೂ ಕಡಿಮೆನೇ ಕಟ್ ಮಾಡ್ಕೊಳ್ರಿ. ಶರ್ಟ್ ಕಟ್ ಮಾಡ್ಬೇಕಾದ್ರೆ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಚ್ಚುವರಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಆರ್ಮೂಲ್ ಸೇಪ್ಗೋಸ್ಕರ ಈ ಲೈನ್ ಹಾಕೊಂಡಿದ್ದೀನಿ. ಹಾಗೆ ಇದು ಶೋಲ್ಡರ್ ಕ್ರಾಸ್ಗೋಸ್ಕರ. ಸ್ನೇಹಿತರೆ ನೋಡಿ, ಇವಾಗ ಗಾಜಪಟ್ಟಿ ಉಕ್ಸ್ ಪಟ್ಟಿಗೋಸ್ಕರ ನಾನು 1.25 ಇಂಚಷ್ಟು ನೋಡಿ ಮಾರ್ಜಿನ್ ಬಿಡ್ತಾ ಇದ್ದೀನಿ ಇಲ್ಲಿ. ನೋಡಿ, 2 ಪಟ್ಟಿಗೆ 1.25 ಇಂಚಿನಷ್ಟು ಬಿಟ್ಟರೆ ಸಾಕಾಗುತ್ತೆ. ನೀವು ಯಾವ ರೀತಿ ಪಟ್ಟಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನೋಡಿ, ನಾನು ಕಾಜಾಪಟ್ಟಿ ಗುಂಡಿ ಪಟ್ಟಿಗೋಸ್ಕರ 1.25 ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಶೋಲ್ಡ್ರನ್ನ ಮಾರ್ಕಿಂಗ್ ಮಾಡ್ಕೋಣ. ಸ್ನೇಹಿತರೆ, ಶೋಲ್ಡರ್ ಬಂದು 19 ಇಂಚ್ ಇದೆ ನೋಡಿ ಟೋಟಲ್. ಇದು 19ರಲ್ಲಿ ನಾವು ಅರ್ಧ ಮಾಡಿದರೆ 9.25 ಆಗುತ್ತೆ ಸ್ನೇಹಿತರೆ. ನೋಡಿ, 9.25ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ತಿದ್ದೀನಿ. ಅಂದರೆ ಟೋಟಲ್ 10 ಇಂಚ್ ಆಯ್ತು. ನೋಡಿ, 10 ಇಂಚಿಗೆ ನಾನು ಶೋಲ್ಡ್ರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. 19 ಇಂಚಿಗೆ ಶೋಲ್ಡ್ರ್ ಇದೆ ಟೋಟಲ್ಲು. ಸ್ನೇಹಿತರೆ 20 ಇಂಚ್ ಇಟ್ಟರೆ ಸಾಕು, 1/2 ಇಂಚು ನಾವು ಮಾರ್ಜಿನ್ ಸೇರಿ 20 ಇಂಚ್ ಟೋಟಲ್ ಬೇಕಾಗುತ್ತೆ ನಮಗೆ. ನಾನು ನೋಡಿ ಹಾಗಾಗಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಆರ್ಮೋಲ್ ಕ್ರಾಸಿಗೋಸ್ಕರ 1/2 ಇಂಚು ಕ್ರಾಸನ್ನು ಕಡಿಮೆ ಇಡ್ತಾ ಇದ್ದೀನಿ. ನೋಡಿ, 10 ಇಂಚು ಶೋಲ್ಡರ್ ಇದೆ ಸ್ನೇಹಿತರಲ್ಲಿ. ಇದು 9.25 ಇಂಚಿಗೆ ನಾನು ಒಂದು ಮಾರ್ಕ್ ಹಾಕ್ತಿದ್ದೀನಿ. ನೋಡಿ ಸ್ನೇಹಿತರೆ ನೋಡಿ, ಈ ಥರ ಕ್ರಾಸಲ್ಲಿ ಒಂದು ಲೈನ್ ಹಾಕೋಬೇಕು. ಸ್ನೇಹಿತರೆ ನೋಡಿ, ಕೊರಳಿನ ಅಗಲ ಬಂದು ಕಫ್ ನಾವೇನು ಕಾಲರ್ ಹಚ್ತೀವಲ್ಲ ಸ್ನೇಹಿತರೆ, ಕಾಲರಿಗೆ ನಾನು 2.25 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ನಾವು ಒಂದು ಲೈನ್ ಹಾಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ಇದು ಶೋಲ್ಡ್ರು. ಹಾಗೆ ನೋಡಿ, ನಾವು ಇದಕ್ಕೆ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಒಂದು ರೌಂಡ್ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ ನೋಡಿ, ನಾವು ಚೆಸ್ಟ್ ಮೆಜರ್ಮೆಂಟನ್ನು ಒಂದು ಸೈಡ್ ಮಾತ್ರ ನಾನು ಮೆಜರ್ಮೆಂಟ್ ತಗೊಂಡಿದ್ದೀನಿ. ನಾನು ಆ ಪ್ರಕಾರನೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 13 ಇಂಚ್ ಇದೆ. ನಾನು 13ವರೆಗೆ ಮಾರ್ಕ್ ಮಾಡ್ತಿದ್ದೀನಿ. 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, 13 ಇಂಚ್ ಇದೆ ಟೋಟಲ್ ಅದು. ಸ್ನೇಹಿತರೆ ನೋಡಿ, ನೀವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತೀರ ಅದ್ರ ಮೇಲೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೆಳಗಡೆ ಬಂದು 12.5 ಇಂಚ್ ಇದೆ ಸ್ನೇಹಿತರೆ. ಮೇಲ್ಗಡೆಗಂತೂ 1/2 ಇಂಚು ಕಡಿಮೆ ಇಟ್ಟಿದ್ದಾರೆ. ನೋಡಿ, 12ವರೆಗೆ ಮಾರ್ಕ್ ಮಾಡ್ಕೊತೀನಿ. ಹಾಗೆ 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ.
ಸ್ನೇಹಿತರೆ ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಹಾಗೆ ಇದಕ್ಕೆ ನೋಡಿ ಒಂದು ರೌಂಡ್ ಶೇಪಲ್ಲಿ ಇದಕ್ಕೆ ನಾವು ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಕೆಳಗಡೆ ನಾವು ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ ಇದು 12.5 ಇಂಚು ಲೂಸ್ ಇದೆ. ಇದ್ರ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೆ ನೋಡಿ 6 ಕಾಲಿಗೆ. ನಾವು ಇಲ್ಲಿಂದ ಕ್ರಾಸ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಕ್ರಾಸನ್ನು ಸ್ನೇಹಿತರೆ ನೋಡಿ 2 ಇಂಚು ಇಟ್ಟರೆ ಸಾಕಾಗುತ್ತೆ. ನೋಡಿ ನೋಡಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಶೇಪಿಂದ ಇಲ್ಲಿಗೆ ನಾವು ಒಂದು ಕ್ರಾಸ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ನೋಡಿ. ಇದು ಜಾಸ್ತಿ ಬೇಕಂದರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ನೀವು ಎಷ್ಟು ಬೇಕು ಅನ್ನೋದನ್ನು ಅವ್ರನ್ನ ಕೇಳಿ ಕೂಡ ಇಡ್ಬೋದು. ಜಾಸ್ತಿ ಕ್ರಾಸ್ ಕೇಳ್ತಾರೆ ಕೆಲವೊಬ್ರು ಸಿಂಪಲ್ ಕ್ರಾಸ್ ಕೂಡ ಕೇಳ್ತಾರೆ. ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವಾಗ ಸ್ನೇಹಿತರೆ ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇದನ್ನು ಬ್ಯಾಕ್ ಪಾರ್ಟ್ ಕಟ್ ಮಾಡಲಿಕ್ಕೆ ನಾನು ಸಿಂಗಲ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ನಾವು ಇವಾಗ ಫ್ರಂಟ್ ಪಾರ್ಟನ್ನು ಏನು ಕಟ್ ಮಾಡಿದ್ದೀವಿ ಅದನ್ನು ಮೇಲ್ಗಡೆ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಪಾರ್ಟನ್ನು. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟಿಗಂತೂ ಬ್ಯಾಕ್ ಪಾರ್ಟು ಅರ್ಧ ಇಂಚು ಕಡಿಮೆ ಇದ್ದರೆ ಸಾಕಾಗುತ್ತೆ. ನೋಡಿ ಇನ್ನೂ ಸಾಲ್ಟೇಜ್ ಆಗುತ್ತೆ ಸ್ನೇಹಿತರೆ. ನಾವು ಇನ್ನೂ ಒಂದು ಸ್ವಲ್ಪ ಜಾಸ್ತಿನ ಫೋಲ್ಡ್ ಮಾಡ್ಕೊಳ್ಳೋಣ ಇಲ್ಲಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಪಾರ್ಟು. ನೋಡಿ ಅರ್ಧ ಇಂಚು ಬ್ಯಾಕ್ ಪಾರ್ಟು ಕಡಿಮೆ ಇರಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆ ನೋಡಿ ಗ್ಯಾಪು, ಇಲ್ಲಿವರೆಗೂ ಇದೆ ಫ್ರಂಟ್ ಪಾರ್ಟು. ಇಲ್ಲಿ ಕೂಡ ಇಲ್ಲಿ ನಾವು ನ್ಯಾಚ್ ಹಾಕೊಂಡಿದ್ದೀವಿ ಫ್ರಂಟ್ ಪಾರ್ಟಿಗೆ. ಇದಕ್ಕೆಂತೂ ಇದು ಬ್ಯಾಕ್ ಪಾರ್ಟು ಕಡಿಮೆ ಇದೆ ಸ್ನೇಹಿತರೆ. ಹಾಗಾಗಿ ನೋಡಿ ಬ್ಯಾಕ್ ಪಾರ್ಟನ್ನು ಯಾವಾಗಲೂ ಅರ್ಧ ಇಂಚು ಕಡಿಮೆ ಇಡಬೇಕು. ಏನಾಗುತ್ತೆ ಸ್ನೇಹಿತರೆ ನೋಡಿ ನಾವು ಈ ಥರ ಬ್ಯಾಕ್ ಪಾರ್ಟನ್ನು ಹಾಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಸ್ನೇಹಿತರೆ ನೋಡಿ ಇಲ್ಲಿ ಲೈನ್ ಹಾಕೊಂಡಿದ್ದೀವಲ್ಲ, ಇಲ್ಲಿಗೆ ಒಂದು ಅರ್ಧ ಇಂಚು ಮೇಲ್ಗಡೆಗೆ ಅಥವಾ ಇದಕ್ಕೆ ಹಾಕೋಬೋದು. ಇದೆಯಲ್ಲ ಸ್ನೇಹಿತರೆ ನೋಡಿ ನಾವು ಇದು ಫ್ರಂಟ್ ಪಾರ್ಟಿಗೆ ನಾವು 2.25 ಇಂಚು ಕ್ರಾಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ನಾನು ಇಲ್ಲಿ ಶೋಲ್ಡ್ರಿಗೋಸ್ಕರ. ಇದನ್ನು ಇವಾಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಬೇಕು ನೋಡಿ. ಇದಕ್ಕೆ ನೋಡಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಶೋಲ್ಡ್ರ್ ಬಂದು ಎಷ್ಟಿದೆ 19 ಇದೆ. 19 ಅಂದರೆ 9.25 ಬರುತ್ತೆ ನೋಡಿ. 2 ಭಾಗ ಮಾಡಿದಾಗ ನಾವು ಅರ್ಧ ಇಂಚು ಮಾರ್ಜಿನ್ ಸೇರಿ 10 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಕೂಡ ಅಷ್ಟೇ ಇಟ್ಟಿದ್ದೀವಿ. ನೋಡಿ ಡಿಫ್ರೆನ್ಸ್ ಬರಬೇಕು ಸ್ನೇಹಿತರೆ ಬ್ಯಾಕ್ ಪಾರ್ಟಲ್ಲಿ. ಅವಾಗ ನೋಡಿ ಇದಕ್ಕೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕೋತಾ ಇದ್ದೀನಿ. ಬ್ಯಾಕ್ ಸೈಡು ಆರ್ಮೋಲ್ ಶೇಪಿಗೋಸ್ಕರ ಈ ಲೈನನ್ನು ಹಾಕೋತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇದನ್ನು ಸ್ವಲ್ಪ ಈ ಥರ ಕರು ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದು ಬ್ಯಾಕ್ ಆರ್ಮೋಲ್ ಶೇಪು, ಇದು ಫ್ರಂಟ್ ಆರ್ಮೋಲ್ ಶೇಪು. ಇವಾಗ ಸ್ನೇಹಿತರೆ ನೋಡಿ ಇನ್ನುವುದು ಏನಿಲ್ಲ, ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಕಟ್ ಮಾಡಿದರೆ ಸಾಕಾಗುತ್ತೆ. ಇದರ ಬೇರೆ ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬ್ಯಾಕ್ ಪಾರ್ಟಲ್ಲಿ. ಇವಾಗ ನೋಡಿ ಕಟ್ ಮಾಡ್ತಿದ್ದೀನಿ ನಾನು. ಸ್ನೇಹಿತರೆ ನೋಡಿ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟ್ ಬಂದು ಸ್ಲೀವನ್ನು ಕಟ್ ಮಾಡೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇದನ್ನು ಸಿಂಗಲ್ ಫೋಲ್ಡ್ ಹಾಕೊಂಡಿದ್ದೀನಿ. ಒಂದಲ್ಲ 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡೋದ್ರಿಂದ ಮತ್ತೆ ಡಬಲ್ ಫೋಲ್ಡ್ ಹಾಕೊಂತ ಇದ್ದೀನಿ ನೋಡಿ. ಇದನ್ನು 2 ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಮೆಜರ್ಮೆಂಟ್ ಬಂದು ಎಷ್ಟಿದೆ ಅಂದರೆ ಸ್ಲೀವ್ದು ಮೆಜರ್ಮೆಂಟ್ ಬಂದು 25.5 ಇಂಚು ಲೆಂತ್ ಇದೆ ಸ್ನೇಹಿತರೆ. ಹಾಗೆ ನೋಡಿ ನಾನು ನಿಮಗೆ ಹೇಳಿದೆ 17 ಇಂಚು ಲೂಸ್ ಇದೆ ಅಂತೇಳಿ. ಲೂಸ್ ಯಾವ ರೀತಿ ಅಂದರೆ ನೋಡಿ ಈ ರೀತಿ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು.
ನೋಡಿ ಇದು 9 ಇಂಚ್ ಬರ್ತಾ ಇದೆ ಸ್ನೇಹಿತರೆ. 9 ಅಂದರೆ ನಮಗೆ 8.5 ಸಿಕ್ಕರೆ 8.5 ನಮ್ಗೆ ಫಿಟ್ಟಿಂಗ್ ಬೇಕು, ಲೂಸ್ ಬೇಕು. ಅಲ್ಲಿ ಅರ್ಧ ಇಂಚು ಮಾರ್ಜಿನ್ನು ಅಲ್ಲಿ ಟೋಟಲ್ ನಮಗೆ ಇದು ಸರಿಯಾಗಿದೆ ಸ್ನೇಹಿತರೆ ಫೋಲ್ಡಿಂಗ್ ಮಾಡ್ಕೊಂಡಿರೋದು. ಇವಾಗ ನೋಡಿ ಲೆಂತ್ ಬಂದು 25.5 ಇದೆ ಸ್ನೇಹಿತರೆ. ಇದು ನೋಡಿ 25.5 ನೀವು ಕಫ್ ಎಷ್ಟು ಇಡ್ತೀರಾ ಅಂತ ನೀವು ಫಸ್ಟಿಗೆ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವು 2 ಇಂಚ್ ಕಫ್ ಇಡ್ತೀವಿ ಅಂದರೆ ಇದಕ್ಕೆ ನಾವು 2 ಇಂಚನ್ನ ಲೆಸ್ ಮಾಡಬೇಕಾಗುತ್ತೆ. ನೋಡಿ ಅಲ್ಲಿಗೆ 2 ಇಂಚ್ ಲೆಸ್ ಮಾಡಿದಾಗ ನಮಗೆ 23.5 ಸಿಗುತ್ತೆ ಸ್ನೇಹಿತರೆ. ನೋಡಿ 23.5ಗೆ ನಾನು 1 ಇಂಚನ್ನು ಇಲ್ಲಿ ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಹಾಗೆ ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿ ನಾನು 24.5ಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 24.5ಗೆ ನಾನು ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ನಾನು ಇದು ಸ್ಲೀವ್ ಕ್ರಾಸನ್ನು ನಾನು 4.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ನಮಗೆ ಇಲ್ಲಿ ಲೂಸು ನಾವು ಪರ್ಫೆಕ್ಟಾಗಿ ಹಿಡ್ಕೋಬೇಕಾಗುತ್ತೆ. ನೋಡಿ ನಮಗೆ 8.5 ಲೂಸ್ ಸಿಕ್ಕರೆ ಸಾಕು. 7 8.5 ನೋಡಿ 8.5 ಇಲ್ಲಿ ಬರುತ್ತೆ. ಅರ್ಧ ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಹಾಗೆ ನೋಡಿ ಸ್ನೇಹಿತರೆ ಕಪ್ಪಲ್ಲಿ ಎಷ್ಟು ಬರುತ್ತೆ, ನಮ್ಮದು ಕಪ್ ಒಂದು 9 ಇಂಚ್ ಇರ್ತದೆ ಸ್ನೇಹಿತರೆ. ಈ ಶರ್ಟಿಗೆ ನೋಡಿ 4.5 ಬರುತ್ತೆ. ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಹಾಗೆ ಅರ್ಧ ಇಂಚು ಒಂದು ಟಕ್ಸಿಗೆ ಟೋಟಲ್ ಬಂದು 4.5 5.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಟ್ರೈಟಾಗಿ ಕೂಡ ಲೈನ್ ಹಾಕೋಬೋದು, ಇಲ್ಲ ಅಂದರೆ ಕ್ರಾಸ್ ಸ್ಕೇಲಲ್ಲಿ ಕ್ರಾಸ್ ಕೂಡ ತೆಗಿಬೋದು ಸ್ನೇಹಿತರೆ. ಏನಂದರೆ ಡಿಫೆಂಡ್ ಆಗುತ್ತೆ. ಏನಂದರೆ ಅವರು ಕಸ್ಟಮರು ಫಿಟ್ಟಿಂಗ್ ಕೇಳಿದರೆ ನಾವು ಕ್ರಾಸ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಿಟ್ಟಿಂಗ್ ಬೇಡ ಲೂಸ್ ಇರಲಿ ಅಂದರೆ ಈ ಥರ ಸ್ಟ್ರೈಟಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಸ್ಲೀವ್ ಕ್ರಾಸ್ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದರಲ್ಲಿ ನಾವು ಬ್ಯಾಕ್ ಶೇಪನ್ನು ತಗೊಂಡಿದ್ದೀವಿ. ಇದಕ್ಕೆ ಫ್ರಂಟ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೊತಿದ್ದೆ. ನೋಡಿ ಇಲ್ಲಿಂದ ಫ್ರಂಟ್ ಪಾರ್ಟಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಪೀಸ್ ಮಾತ್ರ ತಗೊತಿದ್ದೀನಿ. ನೋಡಿ ಸ್ಲೀವ್ನ 2 ಪೀಸ್ ಮಾತ್ರ ತಗೊಂಡು 2 ಪೀಸಿಗೆ ಮಾತ್ರ ಇದನ್ನು ಈ ಶೇಪನ್ನು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ಇದು ಫ್ರಂಟ್ ಶೇಪು, ಇದು ಬ್ಯಾಕ್ ಶೇಪು. ಇವಾಗ ನಾವು ಬ್ಯಾಕ್ ಸೈಡ್ಗೆ ನಾವು ಪ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವು ಬ್ಯಾಕ್ ಶೇಪಲ್ಲೇ ಕೂಡ ಅದನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಒಂದು ಬರುತ್ತೆ ಸ್ನೇಹಿತರೆ. ನೋಡಿ ಪ್ಲಾಕೆಟ್ ಬಂದು ನಾನು 4.5 ಇಂಚ್ ಇಡ್ತಾ ಇದ್ದೀನಿ. 4.5 ಅಥವಾ 4.75 ಇಂಚ್ ಇಡ್ಬೋದು. ನೋಡಿ ಇದನ್ನು ಕಟ್ ಮಾಡಬೇಕು ಸ್ನೇಹಿತರೆ. ನೋಡಿ ಇದು ನಾನು ಬ್ಯಾಕ್ ಪಾರ್ಟಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಬ್ಯಾಕ್ ಪಾರ್ಟ್, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು ಸ್ನೇಹಿತರೆ. ಇವಾಗ ಶೋಲ್ಡ್ರನ್ನು ಕಟ್ ಮಾಡೋಣ. ನಾನು ನಿಮಗೆ ಡಬಲ್ ಶೋಲ್ಡ್ರ್ ಹಾಕ್ಬೇಕು ಸ್ನೇಹಿತರೆ. ಇದಕ್ಕೆ ನಾನು ನಿಮಗೆ ಒಂದೇ ಶೋಲ್ಡ್ರನ್ನು ಕಟ್ ಮಾಡಿ ತೋರಿಸ್ತೀನಿ. ಇವಾಗ ಸ್ನೇಹಿತರೆ ನೋಡಿ ಶೋಲ್ಡ್ರ್ ಬಂದು 19 ಇಂಚಿದೆ. ಮೊದಲಿಗೆ ಶೋಲ್ಡ್ರ್ ಬಂದು 19 ಇಂಚಿದೆ. ನೋಡಿ 19 ನಾವು ಒಂದು ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. 19 ಬಂದು ನಮಗೆ 9.5 ಆಗುತ್ತೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ 10 ಇಂಚಿಗೆ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ನೋಡಿ 10 ಇಂಚು ಇಲ್ಲಿ ಬರುತ್ತೆ ಸ್ನೇಹಿತರೆ ಇದು. ಹಾಗೆ ಶೋಲ್ಡ್ರ್ ಬಂದು ಸ್ನೇಹಿತರೆ 4 ಇಂಚ್ ಇಡ್ತಾ ಇದ್ದೀನಿ ನಾನು. 4 ಪ್ಲಸ್ ಇಲ್ಲಿ 2 ಕಾಲು ಅಂದರೆ 6 ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ ಶೋಲ್ಡ್ರ್ ಬಂದು 9.5 ಇದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಿದರೆ ನಾವು ಟೋಟಲ್ 10 ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ 10 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆಗೆ 1/4 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. 10 ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2.5 ಇಂಚು ನಾನು ನೆಕ್ಕಿಗೆ ಅಂದರೆ ಕಾಲರ್ ಅಟ್ಯಾಚ್ ಮಾಡಲಿಕ್ಕೋಸ್ಕರ ನೆಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಈ ಥರ ನೆಕ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಈ ಶರ್ಟು ಅಥವಾ ಪ್ಯಾಂಟಿನ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಯಾವುದೇ ಥರದ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ನಾನು ನಿಮಗೆ ಖಂಡಿತ ನೆಕ್ಸ್ಟ್ ಅದರದ್ದು ಬಗ್ಗೆನೇ ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.